ಒಂದು ಅಧಿಕಾರ ಹಸ್ತಾಂತರದ ಒಂದು ಮಾತುಗಳು. ಇಲ್ಲ, ಹಸ್ತಾಂತರ ಮಾತ್ರ ಇದ್ರಲ್ಲಿ ಪ್ರಶ್ನೆ ಇಲ್ಲ. ಇದು ನಮ್ದ ಪಕ್ಷನ ಒಗ್ಗೂಡಿಸ್ಬೇಕು, ಮತ್ತೆ ಗಟ್ಟಿಗೊಳಿಸ್ಬೇಕು, ಸಂಘಟನೆ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಸಮಾವೇಶ ಉದ್ದೇಶ. ಜೊತೆಗೆ ಮೊನ್ನೆ ಜರುಗಿದ 3 ಉಪಚುನಾವಣೆ ಗೆದ್ದಿದ್ದೇವೆ. ಅದಕ್ಕೆ ಕಾರ್ಯಕರ್ತರು ಒಂದು ಸಮಾವೇಶ ಮಾಡಬೇಕಂತ ಮಾಡಿದಾರೆ, ಅಷ್ಟೇ ಉದ್ದೇಶ. ಈ ಒಂದು ಸಮಾವೇಶದ ಮೂಲಕ ಸರ್ ಸ್ಥಳೀಯ ಚುನಾವಣೆಗಳಿಗೆ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡ್ತದೆ ಗೊತ್ತಿಲ್ಲ. ಆದ್ಮೇಲೆ ಮಾಡ್ತಾರ ಅಷ್ಟೇ. ಮತ್ತೆ ಸರ್ ಇನ್ನೊಂದು ಈ ಒಂದು ಸಮಾವೇಶ ಸಾಕಷ್ಟು ಗೊಂದಲ ಕೂಡ ಕಾಣಾಗಿತ್ತು. ಮತ್ತೆ ಸಿದ್ದರಾಮಯ್ಯ ಅವರಿಗೋಸ್ಕರ ಲಾಸ್ಟ್ಗೆ ಪಾರ್ಟಿ ಆಯ್ತು. ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮ 3 ಹೆಸರುಗಳು ಸಾಕಷ್ಟು ಹೆಸರು ಯಾವ್ದೇ ಆದ್ರೆ ಒಂದೇ. ಐದ್ನ ಅಂತ ಹೇಳ್ತೀವಿ, ಕಾಂಗ್ರೆಸ್ ಅದು ಏನ್ ಹೆಸರಿದ್ರು ಕಾಂಗ್ರೆಸ್, ಏನಿದ್ರು ಅದು ಐದ್ನ ಶಕ್ತಿನ ಅಷ್ಟೇ. ಸೊ ಆ ವೇದಿಕೆಯಲ್ಲಿ ಮಾಡ್ತಾರೆ. ಹಿಂದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಅಧಿಕಾರ ಹಸ್ತಾಂತರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಸರ್. ಈ ಕಾರ್ಯಕ್ರಮದಿಂದ ಎಲ್ಲಾದ್ರೂ ಇಲ್ಲ, ಅದನ್ನ ನೀವು ಸಿಎಂ ಅವ್ರಿಗೆ ಕೇಳ್ಬೇಕು. ಅಧಿಕಾರ ಹಸ್ತಾಂತರ ನಮ್ ವ್ಯಾಪ್ತಿಗೆ ಬರೋಲ್ಲ. ಸಿಎಂ ಅವರು ಅಧ್ಯಕ್ಷ ಉತ್ತರ ಕೊಡ್ಬೇಕು. ಒಂದು ಅಧಿಕಾರ ಹಸ್ತಾಂತರದ ಒಂದು ಮಾತುಗಳು. ಇಲ್ಲ, ಹಸ್ತಾಂತರ ಮಾತ್ರ ಇದ್ರಲ್ಲಿ ಪ್ರಶ್ನೆ ಇಲ್ಲ. ಇದು ನಮ್ದ ಪಕ್ಷನ ಒಗ್ಗೂಡಿಸ್ಬೇಕು, ಮತ್ತೆ ಗಟ್ಟಿಗೊಳಿಸ್ಬೇಕು, ಸಂಘಟನೆ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಸಮಾವೇಶ ಉದ್ದೇಶ. ಜೊತೆಗೆ ಮೊನ್ನೆ ಜರುಗಿದ 3 ಉಪಚುನಾವಣೆ ಗೆದ್ದಿದ್ದೇವೆ. ಅದಕ್ಕೆ ಕಾರ್ಯಕರ್ತರು ಒಂದು ಸಮಾವೇಶ ಮಾಡಬೇಕಂತ ಮಾಡಿದಾರೆ, ಅಷ್ಟೇ ಉದ್ದೇಶ. ಈ ಒಂದು ಸಮಾವೇಶದ ಮೂಲಕ ಸರ್ ಸ್ಥಳೀಯ ಚುನಾವಣೆಗಳಿಗೆ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡ್ತದೆ ಗೊತ್ತಿಲ್ಲ. ಆದ್ಮೇಲೆ ಮಾಡ್ತಾರ ಅಷ್ಟೇ. ಮತ್ತೆ ಸರ್ ಇನ್ನೊಂದು ಈ ಒಂದು ಸಮಾವೇಶ ಸಾಕಷ್ಟು ಗೊಂದಲ ಕೂಡ ಕಾಣಾಗಿತ್ತು. ಮತ್ತೆ ಸಿದ್ದರಾಮಯ್ಯ ಅವರಿಗೋಸ್ಕರ ಲಾಸ್ಟ್ಗೆ ಪಾರ್ಟಿ ಆಯ್ತು. ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮ 3 ಹೆಸರುಗಳು ಸಾಕಷ್ಟು ಹೆಸರು ಯಾವ್ದೇ ಆದ್ರೆ ಒಂದೇ. ಐದ್ನ ಅಂತ ಹೇಳ್ತೀವಿ, ಕಾಂಗ್ರೆಸ್ ಅದು ಏನ್ ಹೆಸರಿದ್ರು ಕಾಂಗ್ರೆಸ್, ಏನಿದ್ರು ಅದು ಐದ್ನ ಶಕ್ತಿನ ಅಷ್ಟೇ. ಸೊ ಆ ವೇದಿಕೆಯಲ್ಲಿ ಮಾಡ್ತಾರೆ. ಹಿಂದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಅಧಿಕಾರ ಹಸ್ತಾಂತರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಸರ್. ಈ ಕಾರ್ಯಕ್ರಮದಿಂದ ಎಲ್ಲಾದ್ರೂ ಇಲ್ಲ, ಅದನ್ನ ನೀವು ಸಿಎಂ ಅವ್ರಿಗೆ ಕೇಳ್ಬೇಕು. ಅಧಿಕಾರ ಹಸ್ತಾಂತರ ನಮ್ ವ್ಯಾಪ್ತಿಗೆ ಬರೋಲ್ಲ. ಸಿಎಂ ಅವರು ಅಧ್ಯಕ್ಷ ಉತ್ತರ ಕೊಡ್ಬೇಕು.